ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರೂಪೇಶ್. ನೀವು ನೋಡ್ತಿದ್ದೀರಾ ಗ್ರಾಫಿಕ್ ಡಿಸೈನ್ ಇನ್ ಕನ್ನಡ. ಇವತ್ತಿನ ಕ್ಲಾಸಲ್ಲಿ ನಾವು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಬ್ರಷ್ ಟೂಲನ್ನು ಕಲಿಯೋಣ. ಬ್ರಷಲ್ಲಿ ಪೇಂಟಿಂಗ್ ಹೇಗೆ ಮಾಡೋದು ಇದನ್ನೆಲ್ಲ ನೋಡೋಣ. ಸೊ ಬಿ ಈಸ್ ದ ಶಾರ್ಟ್ಕಟ್ ಫಾರ್ ಬ್ರಷ್. ನೋಡಿ, ಬಿ ಓದ್ತೀನಿ, ಬ್ರಷ್ ಟೂಲ್ ಬಂತು ಇಲ್ಲಿ. ಓಕೆ, ನೋಡಿ ಇಲ್ಲಿ ಕೂಡ ಬರ್ಬೋದು. ಆ್ಯಂಡ್ ಯು ಕ್ಯಾನ್ ಕ್ಲಿಕ್ ಆ್ಯಂಡ್ ಯು ಕ್ಯಾನ್ ಸೆಲೆಕ್ಟ್ ದ ಬ್ರಷ್ ಟೂಲ್ ಇಲ್ಲಿ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಒಂದು ಹೊಸ ಲೇಯರ್ ಕ್ರಿಯೇಟ್ ಮಾಡ್ತೀನಿ. ಯಾಕೆಂದರೆ ಬ್ರಷ್ ಇಸ್ ಅ ರಾಸ್ಟರ್ ಲೇಯರ್. ರಾಸ್ಟರ್ ಅಂದರೆ ಏನು ನೋಡಿ, ಫಾರ್ ಎಕ್ಸಾಂಪಲ್ ನಾನೇನು ಕ್ರಿಯೇಟ್ ಮಾಡಿದೆ ನೋಡಿ, ಅದು ಎಕ್ಸಾಕ್ಟಾಗಿ ಲೇಯರ್ ಮೇಲೇ ಬಂತು. ಓಕೆ, ಸೊ ಇದು ರಾಸ್ಟರ್ ಲೇಯರ್ ಆಗುತ್ತೆ. ನಾವು ನನಗೆ ಸೈಜ್ ದೊಡ್ಡ ಜಿಗಿದು ಮಾಡಬೇಕಂದ್ರೆ ವೆರಿ ಸಿಂಪಲ್. ನನಗುಂಟಲ್ಲ ಬ್ರ್ಯಾಕೆಟ್ ಯೂಸ್ ಮಾಡೋದು. ನನ್ನ ಸ್ಕ್ವೇರ್ ಬ್ರ್ಯಾಕೆಟ್ ಇದೆಯಲ್ಲ, ಸೊ ಇಫ್ ಐ ಯೂಸ್ ಕ್ಲೋಸಿಂಗ್ ಬ್ರ್ಯಾಕೆಟ್ ನೋಡಿ ದೊಡ್ಡದಾಯಿತು. ಹಾಗೆ ನಾನು ನಂದು ಓಪನಿಂಗ್ ಬ್ರ್ಯಾಕೆಟ್ ಯೂಸ್ ಮಾಡಿದ್ದು ನಂದು ಚಿಕ್ಕದಾಯ್ತು ಸೈಜ್. ಸೊ ನನಗೆ ದೊಡ್ಡ ಚಿಕ್ಕದ್ರಲ್ಲೇ ಮಾಡ್ಬೋದು. ಅಷ್ಟೇ ಅಲ್ಲ, ಯು ಕ್ಯಾನ್ ಆಲ್ಸೋ ಕಮ್ ಟು ಟಾಪ್ ಇಯರ್. ನೋಡಿ ಇಲ್ಲಿ ಕೂಡ ಬಂದು ನಿಮ್ಮದು ಸೈಜ್ ನಿಮಗೆ ಆಚೆ ಈಚೆ ಅಡ್ಜಸ್ಟ್ ಮಾಡ್ಬೋದು. ಓಕೆ, ಸೊ ದ್ಯಾಟ್ ಈಸ್ ಆಲ್ಸೋ ಅವೈಲೇಬಲ್ ಹಿಯರ್. ಓಕೆ, ಅಷ್ಟೇ ಅಲ್ಲ, ನೋಡಿ ನಾನು ಸೈಜ್ ದೊಡ್ಡದು ಮಾಡ್ತೀನಿ ಸ್ವಲ್ಪ. ನೋಡಿ ಈ ಥರ ಕ್ರಿಯೇಟ್ ಮಾಡ್ತೀನಿ. ಸೊ ನನಗೆ ಇದರದ್ದು ಹಾರ್ಡ್ನೆಸ್ ಇದೆ ಅಲ್ಲ, ಇದು ಹಾರ್ಡ್ನೆಸ್ ಅಂದರೆ ಏನು ನೋಡಿ, ನಾನು ಕಂಪ್ಲೀಟ್ ಹಾರ್ಡ್ನೆಸ್ ಕೊಡ್ತೀನಿ. ಈಗ ಚೆಕ್ ಮಾಡಿ ನೋಡಿ, ಕಂಪ್ಲೀಟಾಗಿ ಹಾರ್ಡಾಗಿ ಬಂದಿದೆ. ಓಕೆ, ಸೊ ನಾನು ಹಾರ್ಡ್ನೆಸ್ ಕಂಪ್ಲೀಟ್ 0 ಇಟ್ಟರೆ ನೋಡಿ ತುಂಬ ಸಾಫ್ಟಾಗಿ ಈ ಥರ ಬರ್ತಿದ್ದಲ್ಲ. ಸೊ ಇದರ ಯೂಸ್ ಏನು ನೋಡಿ, ನೋಟ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಹಾರ್ಡ್ನೆಸ್ ಒಂದು 50% ಏನಾದರೂ ಕೊಟ್ಟಿದ್ದೀನಿ ಅನಿಸಿ. ಓಕೆ, ನನ್ನದು ಒಪ್ಯಾಸಿಟಿ ಇದೆ ಅಲ್ಲ, ನಾನು 50 ಕೊಡ್ತೀನಿ. ಅಗೇನ್ ಒಪ್ಯಾಸಿಟಿ ಬಗ್ಗೆ ಕ್ಲೀನಾಗಿ ತಿಳಿಸ್ತೀನಿ. ಈಗ ನೋಡಿ, ನಾನು ಏನಾದರೂ ಶೇಡಿಂಗ್ ಮಾಡುವಾಗ ನೋಡಿ ಈ ಥರ ಬರ್ತಿದೆ. ದಿಸ್ ಈಸ್ ನಾಟ್ ರೈಟ್ ಅಲ್ಲ. ಸೊ ನನಗೆ ಈ ಥರ ಬೇಡ. ಸೊ ಆಗ ನಾನು ಏನು ಮಾಡ್ತೀನಿ ಅಂದರೆ ನಂದು ಹಾರ್ಡ್ನೆಸ್ಸನ್ನು ನಾನು 0 ಇಲ್ಲದ್ರೆ ತುಂಬ ಕಡಿಮೆ ಇಡ್ತೀನಿ. ಆಗ ನೋಡಿ ನಾನು ಶೇಡಿಂಗ್ ಮಾಡುವಾಗ ಅದೊಂಥರ ಬ್ಲೆಂಡಾಗಿ ಬರ್ತಿದೆ. ಸೊ ಇದಕ್ಕೇನು ಹೇಳ್ತೀವಿ ನಾವು, ಬ್ಲೆಂಡ್ ಅಂತ ಹೇಳ್ತೀವಿ. ಸೊ ಈ ಥರ ಬ್ಲೆಂಡಿಂಗ್ ಬೇಕಂದರೆ ನಿಮಗೆ ಹಾರ್ಡ್ನೆಸ್ಸನ್ನು ಕೂಡ ಕಡಿಮೆ ಮಾಡಬೇಕಾಗ್ತದೆ. ಹಾಗೆ ನಾನೊಂದು ತಪ್ಪಿ ಕ್ಯಾಪ್ಸ್ ಲಾಕ್ ಆನ್ ಮಾಡಿದ್ದೆ ನನ್ನ ಕಂಪ್ಯೂಟ್ರಲ್ಲಿ. ನೋಡಿ ಏನಾಗ್ತಿದೆ, ನಂದು ಕರ್ಸರ್ ನನಗೆ ಕಾಣ್ತಿಲ್ಲ. ಓಕೆ, ಸೊ ನಂಗೆ ಕರ್ಸರ್ ನಂಗೆ ಕಾಣ್ತಿಲ್ಲ. ಸೊ ಇದು ಮಾತ್ರ ಅಲ್ಲ, ಬೇರೆ ಟೂಲಿಗೆ ಕೂಡ ಇದು ಎಫೆಕ್ಟ್ ಆಗುತ್ತೆ. ಸೊ ಏನು ಮಾಡಬೇಕು ನೀವು, ಮೇಕ್ ಶ್ಯೂರ್ ದ್ಯಾಟ್ ಕ್ಯಾಪ್ಸ್ ಲಾಕ್ ಈಸ್ ಆಫ್. ಓಕೆ, ನಿಮ್ಮ ಟೂಲ್ಸ್ ನಿಮಗೆ ಏನಾದರೂ ಕರೆಕ್ಟಾಗಿ ಕಾಣ್ತಿಲ್ಲ ಅಂದರೆ, ಏನಾದರೂ ಪ್ರಾಬ್ಲಮ್ ಬರ್ತಿದೆ ಇಲ್ಲ ಡಿಫ್ರೆಂಟಾಗಿ ಕಾಣ್ತಿದೆ ಅಂದರೆ ಜಸ್ಟ್ ಚೆಕ್ ಮಾಡಿ ಕ್ಯಾಪ್ಸ್ ಲಾಕ್ ಏನಾದರೂ ಆನ್ ಆಗಿದೆಯಾ ಅಂತ ಅದನ್ನು ಆಫ್ ಮಾಡಿ ಮತ್ತೆ ವರ್ಕ್ ಮಾಡಿ. ಈಗ ನಾವು ಈ ಟೂಲಿಗೆ ಸಂಬಂಧಪಟ್ಟ ಇನ್ನಷ್ಟು ಶಾರ್ಟ್ಕಟ್ಸ್ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನಾನು ಕಲರ್ ಚೇಂಜ್ ಮಾಡ್ತೀನಿ. ಸೊ ಐ ವಿಲ್ ಗೋ ಟು FG ಕಲರ್. ನೋಡಿ ಒಂದು ಕಲರ್ ಚೂಸ್ ಮಾಡ್ತೀನಿ ಇಲ್ಲಿ. ಅಗೇನ್ ಇದು ರಾಸ್ಟರ್ ಅಲ್ಲ, ಸೊ ಇಲ್ಲೇ ಕಲರ್ ಚೇಂಜ್ ಮಾಡಬೇಕು ನೀವು. ಓಕೆ, ನೆಕ್ಸ್ಟ್ ನಾನು ಶಿಫ್ಟ್ ಯೂಸ್ ಮಾಡ್ತೀನಿ. ನಾನು ಶಿಫ್ಟ್ ಹೊಡೆದು ಇಲ್ಲಿ ಡ್ರ್ಯಾಗ್ ಮಾಡಿದ್ದೆ ನೋಡಿ, ಎಕ್ಸಾಕ್ಟಾಗಿ ಹೀಗೆ ಹೋಗ್ತಿದೆ. ಓಕೆ, ಕಂಟ್ರೋಲ್ G ಮಾಡ್ತೀನಿ. ಆಲ್ಸೋ ಈಗ ಒಪ್ಯಾಸಿಟಿ ಫುಲ್ ಇಡ್ತೀನಿ. ಇದಕ್ಕೆ ಕೂಡ ಬರ್ತೀನಿ ನಾನು ಎಲ್ಲ, ಡೋಂಟ್ ವರಿ. ಸೊ ಶಿಫ್ಟ್ ಹೊಡಿತೀನಿ ನೋಡಿ ಬರ್ತಿದೆ. ಅಷ್ಟೇ ಅಲ್ಲ, ನಾನು ಶಿಫ್ಟ್ ಕ್ಲಿಕ್ ಮಾಡಿದ್ದೀನಲ್ಲ, ಪುನಃ ಶಿಫ್ಟ್ ಹೊಡೆದು ಕ್ಲಿಕ್ ಮಾಡಿದರೆ ನೋಡಿ ಅದು ಅಲ್ಲಿಂದ ರಿಪೀಟ್ ಆಗ್ತಾಯಿದೆ. ಸೊ ನಿಮಗೆ ಶಿಫ್ಟನ್ನು ಕ್ಲಿಕ್ ಹೀಗೆ ಕೂಡ ಮಾಡ್ಬೋದು, ಇಲ್ಲದ್ರೆ ಒಂಥರ ಸಪ್ರೇಟ್ ಲೇಯರಲ್ಲಿ ತಂದು ನೋಡಿ ಈ ರೀತಿ ಕೂಡ ನಿಮಗೆ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಶಿಫ್ಟ್ ಈಸ್ ಸಿಂಪ್ಲಿ ಸ್ಟ್ರೇಟ್ ಲೈನ್ಸ್. ಓಕೆ, ನಿಮಗೆ ಸ್ಟ್ರೇಟಾಗಿ ಕ್ರಿಯೇಟ್ ಮಾಡ್ಬೋದು ಯೂಸಿಂಗ್ ಶಿಫ್ಟ್ ಲೈಕ್ ದಿಸ್. ಓಕೆ, ಇನ್ನೊಂದು ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ಲೂ ಇದೆ. ಸೊ ನನ್ನ ಬಳಿ 3 ಕಲರ್ಸ್ ಇದೆ. ಈಗ ನೋಡಿ ನನಗೆ ಫಾರ್ ಎಕ್ಸಾಂಪಲ್ ಈಗ ಬ್ಲೂ ಅಲ್ಲಿ ಅಂತ ಮಾಡಬೇಕಂದ್ರೆ ನನಗೆ ಐ ಡ್ರಾಪರ್ ಒತ್ತಬೇಕಲ್ಲ. ಸೊ ಐ ಡ್ರಾಪರ್ ಅಂದರೆ ಏನು, ಐ ಡ್ರಾಪರ್ ಅಂದರೆ ಐ. ಓಕೆ, ಐ ಇದು ಶಾರ್ಟ್ಕಟ್. ಸೊ ನನಗೆ ಐ ಒತ್ತಿ ಐ ಡ್ರಾಪರ್ ಟೂಲಿಗೆ ಹೋಗಿ ಇದನ್ನು ಕ್ಲಿಕ್ ಮಾಡ್ಬೋದು. ಓಕೆ, ದೆನ್ ಅಗೇನ್ ಬಿ ಒತ್ತಿ ವಾಪಸ್ ಬರ್ಬೋದು. ಇಲ್ಲಾದರೆ ನಾನು ಬ್ರಷ್ ಟೂಲಲ್ಲಿರುವಾಗಲೇ ಸಿಂಪ್ಲಿ ಇಫ್ ಐ ಹೋಲ್ಡ್ ಆಲ್ಟ್ ನೋಡಿ, ನಂದು ಬ್ರಷ್ ಹೋಗಿ ಐ ಡ್ರಾಪರ್ ಆಗ್ತಿದೆ ಆಟೋಮೆಟಿಕ್ಕಾಗಿ. ನಾನು ಆಲ್ಟ್ ರಿಲೀಸ್ ಮಾಡಿದರೆ ನೋಡಿ ಬ್ಯಾಕ್ ಟು ಬ್ರಷ್ ಆಯಿತು, ಆಲ್ಟ್ ಪ್ರೆಸ್ ಮಾಡಿದರೆ ಅದು ಐ ಡ್ರಾಪರ್ ಆಗ್ತಿದೆಯಲ್ಲ, ಆಗ ನಾನು ಹೋಗಿ ಎಕ್ಸಾಕ್ಟಾಗಿ ಕ್ಲಿಕ್ ಮಾಡ್ಬೋದು. ನೋಡಿ ಬ್ಲೂ ಬಂತು, ಆರ್ ಗ್ರೀನ್ ಬಂತು, ಆರ್ ಯೆಲ್ಲೋ ಬಂತು. ಸೊ ನನಗೆ ಯಾವ ಕಲರ್ ಬೇಕು ಅದನ್ನು ಪಿಕ್ ಮಾಡಿ ಬ್ರಷ್ ಮಾಡ್ಬೋದು. ನೋಡಿ ಐ ಅಲ್ಲ ಆಲ್ಟ್ ಒತ್ತಿ ಕ್ಲಿಕ್ ಮಾಡಿ ಕ್ರಿಯೇಟ್ ಮಾಡಿ, ಆಲ್ಟ್ ಒತ್ತಿ ಕ್ಲಿಕ್ ಮಾಡಿ. ಓಕೆ, ಸೊ ವೆರಿ ಸಿಂಪಲ್. ಸೊ ಆಲ್ಟ್ ಈಸ್ ದ ಶಾರ್ಟ್ಕಟ್ ಫಾರ್ ಐ ಡ್ರಾಪರ್ ಹಿಯರ್. ಈಗ ನೆಕ್ಸ್ಟ್ ಆಲ್ಟ್ ಒತ್ತಿ ರೈಟ್ ಕ್ಲಿಕ್ ಪ್ರೆಸ್ ಮಾಡಿ. ನೋಡಿ ಈಗಿನ ಅಲ್ಲಿ ಶೋ ಯು ಆಲ್ಟ್ ಒತ್ತಿ ರೈಟ್ ಕ್ಲಿಕ್ ಪ್ರೆಸ್ ಮಾಡಿ. ಏನಾಗ್ತಿದೆ, ನನಗೊಂದು ರೆಡ್ ಕಲರಲ್ಲಿ ಬರ್ತಿದ್ದಲ್ಲ, ಏನಿದೆ ಈ ಥರ ನೋಡಿ. ರಿಲೀಸ್ ಮಾಡಬೇಡಿ ಆಲ್ಟ್ ಮತ್ತು ರೈಟ್ ಕ್ಲಿಕ್ಕನ್ನು. ಅದನ್ನು ನೀವು ಉಂಟಲ್ಲ ಈಚೆ ನಿಮ್ಮದು ರೈಟಿಗೆ ತೊಗೊಂಡೋಗಿ ಏನಾಗ್ತಿದೆ, ಅದರ ಸೈಜ್ ಇಲ್ಲದ ಡಯಾಮೀಟರ್ ದೊಡ್ಡದಾಗ್ತಿದೆ. ಅದೇ ನೀವು ಈ ಕಡೆ ತಂದರೆ ನೋಡಿ ಅದರ ಸೈಜ್ ಚಿಕ್ಕದಾಗ್ತಿದೆ. ಸೊ ನಾನು ಈಚೆ ಫುಲ್ ಮಾಡಿದರೆ, ರೈಟಿಗೆ ಫುಲ್ ಮಾಡಿದರೆ ಸೈಜ್ ದೊಡ್ಡದಾಗ್ತಿದೆ, ಈಚೆ ಚಿಕ್ಕದಾಗ್ತಿದೆ. ಸೊ ಇನ್ಸ್ಟೆಡ್ ಆಫ್ ಡೂಯಿಂಗ್ ದೇರ್ ನನಗೆ ಇಲ್ಲೇ ಡೈರೆಕ್ಟಾಗಿ ಮಾಡ್ಬೋದು. ಅದೇ ರೀತಿ ನಾನು ಟಾಪಿಗೆ ಬಂದರೆ ನೋಡಿ ಏನಾಗ್ತಿದೆ, ಹಾರ್ಡ್ನೆಸ್ ಆಲ್ಮೋಸ್ಟ್ 0ಗೆ ಬರ್ತಿದೆ. ಓಕೆ, ಅದೇ ಥರ ನಾನು ಕೆಳಗೆ ಬಂದರೆ ಹಾರ್ಡ್ನೆಸ್ ನೋಡಿ ಆಲ್ಮೋಸ್ಟ್ 100% ಬರ್ತಿದೆ. ಸೊ ನಿಮಗೆ ಹಾರ್ಡ್ನೆಸ್ ಕಡಿಮೆ ಬೇಕಾದರೆ ಚಿಕ್ಕದು ಮಾಡ್ಬೋದು. ನೋಡಿ ಕಂಪ್ಲೀಟ್ 0 ತಂದೆ ದೊಡ್ಡದು ಮಾಡ್ಬೋದು. ಸೊ ನಿಮಗೆ ಕಂಪ್ಲೀಟಾಗಿ ಈ ಶಾರ್ಟ್ಕಟಲ್ಲಿ ನಿಮಗೆ ವರ್ಕ್ ಮಾಡ್ಬೋದು. ಓಕೆ, ಸೊ ಏನಾದರೂ ವರ್ಕ್ ಮಾಡ್ತಿದ್ರೆ ನೋಡಿ ಆಲ್ಟ್ ಒತ್ತಿ ಅದನ್ನು ದೊಡ್ಡ ಚಿಕ್ಕದು ಮಾಡಿ ನಿಮ್ಗೆ ಯಾವ ರೀತಿ ಬೇಕು ಹಾಗೆ ಮಾಡ್ಬೋದು. ನನಗೆ ತುಂಬ ಇದು ಬೇಕು, ಹಾರ್ಡ್ನೆಸ್ ಬೇಕು.
ಈಗ ನೋಡಿ ತುಂಬ ಹಾರ್ಡ್ನೆಸ್ ಬಂತು, ರೈಟ್. ನನಗೆ ತುಂಬ ಹಾರ್ಡ್ನೆಸ್ ಬೇಡ ಈಗ. ಸೊ ನನಗೆ ಇದನ್ನು ಚಿಕ್ಕದು ಮಾಡ್ಬೋದು. ನನಗೆ ಸೈಜ್ ತುಂಬ ಚಿಕ್ಕದು ಬೇಕು, ಈ ಕಡೆ ಬಂದು ನನಗೆ ಪೇಂಟಿಂಗ್ ಮಾಡ್ಬೋದು. ಸೊ ಈ ರೀತಿ ನಿಮಗೆ ಕಂಟ್ರೋಲ್ ಮಾಡ್ಬೋದು. ಸೊ ದೀಸ್ ಆರ್ ಯುವರ್ ಇಂಪಾರ್ಟೆಂಟ್ ಶಾರ್ಟ್ಕಟ್ಸ್. ನೆಕ್ಸ್ಟ್ ನಾವು ಒಪ್ಯಾಸಿಟಿ ಆ್ಯಂಡ್ ಫ್ಲೋ ಇದ್ರ ಬಗ್ಗೆ ಅರ್ಥ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನೋಡಿ, ಒಪ್ಯಾಸಿಟಿ ಫುಲ್ 100 ಇದೆ. ಸೊ ಏನಾದರೂ ಕ್ರಿಯೇಟ್ ಮಾಡಿದರೆ ನೋಡಿ ಫುಲ್ 100%ಅಲ್ಲಿ ಬರ್ತಿದೆ. ಓಕೆ, ಅದೇ ರೀತಿ ನಾನು ಇಲ್ಲಿ ಟಾಪಿಗೆ ಬಂದು ಒಪ್ಯಾಸಿಟಿನ ಸ್ವಲ್ಪ ಚಿಕ್ಕದು ಮಾಡಿದೆ. ನೋಡಿ ಒಂದು 50% ಕೊಟ್ಟೆ. ಈಗೇನಾಯಿತು ನೋಡಿ, ಒಪ್ಯಾಸಿಟಿ ಕೂಡ ಡೌನ್ ಆಗಿ ಬರ್ತಿದೆ. ಓಕೆ, ಸಿಂಪಲ್ ಆಪ್ಷನ್. ಓಕೆ, ಹಾಗೆ ನಾನು ಸಿಂಪಲ್ ಶಾರ್ಟ್ಕಟ್ಸ್ ಓದ್ತಿದ್ದೆ. ಅಂದರೆ ನಾನು ಎಕ್ಸಾಂಪಲ್ 9 ಓದ್ತಿದ್ದೆ ನೋಡಿ, ಆಟೋಮೆಟಿಕಾಗಿ 90% ಆಯಿತು ಇಲ್ಲಿ. ಓಕೆ, ಸೊ ನಾನು 4 ಓದ್ತಿದ್ದೆ, 40% ಆಯಿತು. 6 ಓದ್ತಿದ್ದೆ, 66% ಆಯಿತು. ಓಕೆ, ಸೊ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಯೂಸ್ ಮಾಡ್ತಿದ್ದಾರಲ್ಲ ಒಪ್ಯಾಸಿಟಿ, ಅದೇ ಥರ ನೀವು ಬ್ರಷ್ ಲೇಯರಲ್ಲಿ ಇರುವಾಗ ನಿಮಗೆ ಅದು ಇಲ್ಲಿ ವರ್ಕ್ ಆಗ್ತದೆ. ಓಕೆ, ನೋಟ್ ಮಾಡಿ, ಬ್ರಷಲ್ಲಿ ಇರೋವಾಗಲೇ ಮಾತ್ರ ಇಲ್ಲಿ ವರ್ಕ್ ಆಗೋದು. ಫಾರ್ ಎಕ್ಸಾಂಪಲ್ ನಾನು ಮೂಟೂಲಿಗೆ ಬಂದೆ. ಓಕೆ, ಈಗ ನೋಡಿ ಅಲ್ಲಿ ಬರ್ತಿಲ್ಲ. ಸೊ ಅದು ಶಾರ್ಟ್ಕಟ್ ಯಾವುದಕ್ಕೆ ವರ್ಕ್ ಆಗ್ತದೆ? ಇದಕ್ಕೆ ವರ್ಕ್ ಆಗ್ತದೆ, ರೈಟ್. ಈ ಲೇಯರ್ಗೆ ವರ್ಕ್ ಆಗ್ತದೆ. ಈಗ ನಾನಿಲ್ಲಿ 7 ಕೊಟ್ಟರೆ ನೋಡಿ 70% ಇದಕ್ಕೆ ಆಯಿತು, ಓವರಾಲ್ ಆಯಿತು. ಹಾಗೆ ನಾನೇನು 6 ಕೊಟ್ಟರೆ ನೋಡಿ 60% ಓವರಾಲ್ ಆಯಿತು. ಸೊ ಅದು ನೀವು ನೆನ್ಪಿಡಬೇಕು. ನಾನು ಬ್ರಷಲ್ಲಿರುವಾಗ ನನ್ನ ನಂಬರ್ ಶಾರ್ಟ್ಕಟ್ಸ್ ಇದಕ್ಕೆ ಆ್ಯಕ್ಟಿವ್ ಆಗ್ತದೆ. ಹಾಗೆ ನಾನು ಮೂಟೂಲಿಗೆ ಬಂದರೆ, ಅಂದರೆ ಜಸ್ಟ್ ಲೇಯರನ್ನು ಸೆಲೆಕ್ಟ್ ಮಾಡಿದ್ದೀನಿ, ಬ್ರಷಿನ ಹೊರಗೆ ಬಂದೇನೆಂದರೆ ಅದು ಇದು ಒಪ್ಯಾಸಿಟಿಗೆ ವರ್ಕ್ ಆಗ್ತದೆ. ಇನ್ನೊಂದು ನೋಟ್ ಮಾಡಿ, ಇಲ್ಲಿ ನನಗೆ ಡಬಲ್ ಒಪ್ಯಾಸಿಟಿ ಇದೆ. ಅಂದರೆ ನೋಡಿ, ನಾನು ಇಲ್ಲಿಂದ ಸ್ವಲ್ಪ ಚಿಕ್ಕದು ಮಾಡಿ ಕಂಟ್ರೋಲ್ ಮಾಡಿದ್ದೀನಿ ಬ್ರಷ್ ಮಾಡೋಗ್ಲಿ. ಪ್ಲಸ್ ನನಗೆ ಏನಾದ್ರು ಹಿಡಿಸಲಿಲ್ಲ ಅಂದರೆ, ನನಗೆ ಇನ್ನೂ ಅದರದ್ದು ಒಪ್ಯಾಸಿಟಿ ಕಡಿಮೆ ಮಾಡಬೇಕಂದ್ರೆ ಐ ಕ್ಯಾನ್ ಸ್ಟಿಲ್ ಕಮ್ ಟು ಒಪ್ಯಾಸಿಟಿ ಆ್ಯಂಡ್ ಐ ಕ್ಯಾನ್ ರೆಡ್ಯೂಸ್ ದ್ಯಾಟ್. ಸೊ ನನಗೆ ಇಲ್ಲಿ 2 ಸ್ಟೆಪ್ಪಲ್ಲಿ ನನಗೆ ಒಪ್ಯಾಸಿಟಿಯನ್ನು ಚಿಕ್ಕದು ದೊಡ್ಡದು ಮಾಡ್ಬೋದು. ಸೊ ಒಪ್ಯಾಸಿಟಿಯನ್ನು ಹೀಗೆ ಯೂಸ್ ಮಾಡಿ. ಈಗ ನೋಡಿ, ಒಪ್ಯಾಸಿಟಿ 100% ಇದೆ. ಫ್ಲೋ ಅಂದರೆ ಏನಾಗಾದರೆ, ನಾನು ಫ್ಲೋ ಅನ್ನು ಚಿಕ್ಕದು ಮಾಡಿದರೆ ನೋಡಿ ಅದೇ ಕಲರ್ ಕೊಡ್ತಿದ್ದೀನಿ, ನೋಡಿ ಹೀಗೆ ಬರ್ತಿದೆ. ನೋಡಿ ಇದು ಸೇಮ್ ಅಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ವಾಪಸ್ ನೋಡಿ ಸೇಮ್ ಇದೆ. ನೋಡಿ ಒಪ್ಯಾಸಿಟಿಯಲ್ಲಿ ಇನ್ನೂ ಕೂಡ ಕಡಿಮೆ ಬರ್ತಿದ್ದಲ್ಲ, ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಬರ್ತಿದೆ. ಏನಿದು ಡಿಫ್ರೆನ್ಸ್ ಏನು? ಫ್ಲೋ ಅಂದರೆ ನಿಮ್ಮದು ಪ್ರೆಷರ್ ಆಫ್ ದ ಬ್ರಷ್ ಅಂತ. ಫಾರ್ ಎಕ್ಸಾಂಪಲ್ ನಾನೊಂದು ಪೆನ್ಸಿಲ್ ತೊಗೊಂಡು ಡ್ರಾಯಿಂಗ್ ಮಾಡುವಾಗ ನನಗೆ ಏನಾದರೂ ತುಂಬ ಗಟ್ಟಿಯಾಗಿ ಅದನ್ನು ಗೀಟ್ ಹಾಕಿದರೆ ಆಗೇನಾಗ್ತದೆ, ಅದು ತುಂಬ ತಿಕ್ಕಾಗಿರ್ತದಲ್ಲ, ಅದು ತುಂಬ ತೋರಿಸ್ತದೆ ನನಗೆ. ಬಟ್ ನಾನು ತುಂಬ ತೆಳುವಾಗಿ ಡ್ರಾಯಿಂಗ್ ಮಾಡ್ತಾ ಹೋದರೆ ಅದು ತುಂಬ ಫ್ಲೋ ಕಡಿಮೆ ಬರ್ತಲ್ಲ. ಸೊ ಇಟ್ ಈಸ್ ಸಿಂಪ್ಲಿ ದ ಪ್ರೆಷರ್ ಆಫ್ ದ ಬ್ರಷ್. ಓಕೆ, ನಿಮಗೆ ಪ್ರೆಷರ್ ಹೇಗೆ ಯೂಸ್ ಮಾಡ್ಬೋದು ನಾರ್ಮಲಾಗಿ ಡ್ರಾಯಿಂಗ್ ಮಾಡುವಾಗ, ಅದೇ ರೀತಿ ನಿಮಗೆ ಇಲ್ಲಿ ಫ್ಲೋ ತೊಗೊಂಡು ಬಂದು ನಿಮಗೆ ಪ್ರೆಷರ್ ಕಂಟ್ರೋಲ್ ಮಾಡ್ಬೋದು. ನೋಡಿ, ನಾನು ತುಂಬ ಕಡಿಮೆ ಪ್ರೆಷರ್ ಇದ್ದರೆ ತುಂಬ ಲೈಟಾಗಿ ಬರ್ತದೆ. ನಾನು ಫುಲ್ ಪ್ರೆಷರ್ ಕೊಟ್ಟರೆ ನೋಡಿ ಆಲ್ಮೋಸ್ಟ್ ನಾರ್ಮಲಾಗಿ ಬರ್ತದೆ. ಸೊ ನಿಮಗೆ ಇಲ್ಲಿ ಫ್ಲೋ ಕಂಟ್ರೋಲ್ ಕೂಡ ಮಾಡ್ಬೋದು. ಆ್ಯಂಡ್ ಲಾಸ್ಟ್ಲಿ ನೋಡಿ, ಇಲ್ಲಿ ನಾನು ಏನಾದರೂ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಒಪ್ಯಾಸಿಟಿ 100% ಇದೆ. ಓಕೆ, ನಾನೇನಾದರೂ ನೋಡಿ, ನಾನು ಬ್ರಷ್ನ ಹೊರಗೆ ಬರ್ತೀನಿ, ಮೂಟೂಲಿಗೆ ಹೋಗ್ತೀನಿ, ವಿ ಹೋಗ್ತೀನಿ. ನೋಡಿ ಒಪ್ಯಾಸಿಟಿ 50% ಇದೆ ಅಲ್ಲ, ನಾನು ಜಸ್ಟ್ ಡೂಪ್ಲಿಕೇಟ್ ಮಾಡಿದೆ. ಸೊ 2 ಇದೆ ನನ್ನ ಹತ್ರ. ಈಗ ನೋಡಿ, ಲೇಯರ್ 2ದು ಒಪ್ಯಾಸಿಟಿ ನಾನು 50 ತರ್ತೀನಿ. ನೋಡಿ ಒಪ್ಯಾಸಿಟಿ ನಾನು 50% ತರ್ತೀನಿ. ಓಕೆ, ಲೆಟ್ ಬಿ. ಹಾಗೆ ಈ ಲೇಯರ್ ಇದೆಲ್ಲ, ಇದರದ್ದು ನಾನು 50% ತರ್ತೀನಿ. ನೋಡಿ ಆಲ್ಮೋಸ್ಟ್ ಸಿಮಿಲರ್ ಇದೆ ಅಲ್ಲ. ಸೊ ನೋಡಿ, ಫ್ಲೋ ಮತ್ತು ಫಿಲ್ ಬೇರೆ ಬೇರೆ. ಓಕೆ, ಫ್ಲೋ ಮತ್ತು ಫಿಲ್ ಬೇರೆ ಬೇರೆ. ಸೊ ಅದನ್ನು ಕನ್ಫ್ಯೂಸ್ ಆಗಬೇಡಿ. ಫಿಲ್ ಅಂದರೆ ಏನು? ಫಿಲ್ ಅಂದರೆ ಬೇಸಿಕ್ಲಿ ಇಟ್ ಈಸ್ ವೆರಿ ಸಿಮಿಲರ್ ಟು ಒಪ್ಯಾಸಿಟಿ ಓನ್ಲಿ. ಅಂದರೆ ಅದು ಫಿಲ್ ಕಲರ್ ಬಗ್ಗೆ ನೋಟ್ ಆಗ್ತದೆ. ಅಂದರೆ ನಿಮಗೆ ಇಲ್ಲಿ ಕೂಡ ಒಪ್ಯಾಸಿಟಿ ಮತ್ತು ಫಿಲ್ ಅನ್ನು ಕೂಡ ಆಚೀಚೆ ಮಾಡಿ ಚೇಂಜಸ್ ಮಾಡ್ಬೋದು. ತುಂಬ ಮೈನ್ಯೂಟ್ ಡಿಫ್ರೆನ್ಸಸ್ ಇರ್ತದೆ. ಬಟ್ ಮೇನ್ಲಿ ಫಿಲ್ ಅಂದರೆ ಏನಂದರೆ, ಫಾರ್ ಎಕ್ಸಾಂಪಲ್ ನಾನೇನಾದರೂ ಶೇಪ್ ಕ್ರಿಯೇಟ್ ಮಾಡುವಾಗ ನನಗೆ ಸ್ಟ್ರೋಕಿಗೆ ಅದೇನು ಎಫೆಕ್ಟ್ ಆಗಬಾರ್ದು. ಇಲ್ಲಾಂದರೆ ನಾನೇನಾದರೂ ಲೇಯರ್ ಶೇಲ್ ಕೊಡುವಾಗ ನನಗೆ ಅದಕ್ಕೆ ಏನಾದರೂ ಎಫೆಕ್ಟ್ ಆಗಬಾರ್ದು. ಬರೀ ಫಿಲ್ಲಿಗೆ ಎಫೆಕ್ಟ್ ಆಗಬೇಕಂದ್ರೆ ನಾನು ಫಿಲ್ಲಿಗೆ ಚಿಕ್ಕದು ಮಾಡ್ಬೋದು. ಸೊ ನಾವು ಲೇಯರ್ ಶೇಲ್ಸ್ ಕಲಿಯುವಾಗ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ನೋಡ್ಕೊಳ್ಳೋಣ, ಆಗ ನಮಗೆ ಕ್ಲಿಯರಾಗಿ ಅರ್ಥ ಆಗ್ತದೆ. ಬಟ್ ನಾವು ನಿಮಗೆ ನಾರ್ಮಲ್ ವರ್ಕ್ ಮಾಡುವಾಗ ನಿಮಗೆ ಒಪ್ಯಾಸಿಟಿಯನ್ನು, ಫಿಲ್ಲನ್ನು, ಇಲ್ಲಿ ಟಾಪಲ್ಲಿ ಒಪ್ಯಾಸಿಟಿ ಮತ್ತು ಫ್ಲೋ ಅನ್ನು ಕೂಡ ಆಚೀಚೆ ಮಾಡಿಕೊಂಡು ನಿಮಗೆ ಹೇಗೆ ಬೇಕು ಹಾಗೆ ನಿಮಗೆ ವರ್ಕ್ ಮಾಡ್ಬೋದು. ಓಕೆ, ಹಾಗೆ ಇನ್ನೊಂದು ವೆರಿ ಸಿಂಪಲ್ ಟೂಲ್ ಅಂದರೆ ಇರೇಸರ್ ಟೂಲ್ ಅಂತ. ಈಗ ನೋಡಿ, ನಾನು ಬ್ರಷ್ಗೆ ಬಂದೆ, ಇಲ್ಲಿ ಬಿ ಒತ್ತಿದೆ. ಸೊ ಏನೆಲ್ಲ ಕ್ರಿಯೇಟ್ ಮಾಡಿದೆ ನಾನೀಗ. ಸೊ ನನಗೆ ಇದನ್ನು ಇರೇಸ್ ಮಾಡಬೇಕು. ಓಕೆ, ನನಗೆ ಇದನ್ನು ಇರೇಸ್ ಮಾಡಬೇಕು. ಸೊ ನಾನು ಏನು ಮಾಡ್ತೀನಿ ಅಂದರೆ, ನಾನು ಸಿಂಪಲಾಗಿ ಇ ಒತ್ತೀನಿ. ಇ ಈಸ್ ಫಾರ್ ಇರೇಸರ್. ಓಕೆ, ನಾನು ಇ ಒತ್ತೀನಿ, ಇರೇಸರ್ ಟೂಲಿಗೆ ಬಂದೆ. ನೋಡಿ ಇಲ್ಲಿ ಇರೇಸರ್ ಇದೆ. ಆಮೇಲೆ ನೋಡಿ, ಇರೇಸರ್ ಅಂದರೆ ಏನು? ಎಗೇನ್ ಇಟ್ ಈಸ್ ಅ ಬ್ರಷ್ ಓನ್ಲಿ. ಓಕೆ, ಇಲ್ಲಿ ಕೂಡ ಬ್ರಷ್ ಇದು. ಓಕೆ, ಅಂದರೆ ಇರೇಸ್ ಮಾಡ್ತದೆ ಅಷ್ಟೇ, ಇರೇಸ್ ಮಾಡ್ತದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕೂಡ ಒಪ್ಯಾಸಿಟಿ ಇದೆ, ಇಲ್ಲಿ ಕೂಡ ಫ್ಲೋ ಇದೆ. ನಾನು 0 ಒತ್ತೀನಿ, ಏನಾಗ್ತದೆ, ಒಪ್ಯಾಸಿಟಿ 100%ಗೆ ಹೋಗ್ತದೆ. ನೋಡಿ ಎಲ್ಲ 100 ಇದೆ. ನಾನಿಲ್ಲಿ ಬಂದು ಇರೇಸ್ ಮಾಡ್ತೀನಿ. ಓಕೆ, ನಾನೀಗ ಶಿಫ್ಟ್ ಹೊಡೆದ್ರೆ ನೋಡಿ ಸ್ಟ್ರೇಟಲ್ಲಿ ಇರೇಸ್ ಆಯ್ತಲ್ಲ. ನೋಡಿ ಎಗೇನ್ ಐಲ್ ಡೂ ಇಟ್. ಓಕೆ, ಬಿಫೋರ್ ದ್ಯಾಟ್ ನನಗೆ ಸೈಜ್ ಚಿಕ್ಕದು ಮಾಡಬೇಕು. ಚಿಕ್ಕದು ಮಾಡಲಿಕ್ಕೆ ಏನು ಮಾಡ್ಬೋದು? ನನಗೆ ಬ್ರ್ಯಾಕೆಟ್ಸ್ ಯೂಸ್ ಮಾಡೋದು. ನೋಡಿ, ನಾನು ಸ್ಕ್ವೇರ್ ಬ್ರ್ಯಾಕೆಟ್ ಯೂಸ್ ಮಾಡಿ ದೊಡ್ಡದು ಚಿಕ್ಕದು ಕೂಡ ಇದನ್ನು ಮಾಡ್ಬೋದು.
ಶಿಫ್ಟ್ ಒತ್ತಿ ನೋಡಿ ಈ ಥರ ಕಟ್ ಕೂಡ ಮಾಡ್ಬೋದು. ಓಕೆ, ಅಷ್ಟೇ ಅಲ್ಲ, ನಾನು ಆಲ್ಟ್ ಪ್ಲಸ್ ರೈಟ್ ಕ್ಲಿಕ್ ಹೊಡೆದ್ರೆ ನೋಡಿ ಎಗೇನ್ ಈ ಥರ ಬಂತು. ಸೊ ನಾನು ಎಗೇನ್ ನಂದು ಲೆಫ್ಟ್ ರೈಟ್ ಹೋಗ್ಬೋದು, ನೋಡಿ ದೊಡ್ಡದು ಚಿಕ್ಕದು ಮಾಡ್ಬೋದು ಈ ಥರ. ಹಾಗೆ ನಾನು ಹಾರ್ಡ್ನೆಸ್ಸನ್ನು ಕೂಡ ಅಪ್ ಆ್ಯಂಡ್ ಡೌನ್ ಹೋಗಿ ಅದನ್ನು ಕಂಟ್ರೋಲ್ ಮಾಡ್ಬೋದು. ಸೊ ನೀವು ನಾರ್ಮಲಾಗಿ ಹೇಗೆ ಬ್ರಷಲ್ಲಿ ವರ್ಕ್ ಮಾಡ್ತಿದ್ರಿ ಅದೇ ಥರ ಇರೇಸರ್ ಟೂಲನ್ನು ಕೂಡ ನಿಮಗೆ ವರ್ಕ್ ಮಾಡ್ಬೋದು. ಸೊ ಬ್ರಷ್ ಆ್ಯಂಡ್ ಇರೇಸರ್ ಆರ್ ವೆರಿ ಸಿಮಿಲರ್. ಸೊ ನೀವು ಏನಾದರೂ ಮಿಸ್ಟೇಕ್ ಏನಾದರೂ ಮಾಡಿದಿರಿ ಡೈರೆಕ್ಟಾಗಿ ಅದರ ಮೇಲೆ ರಬ್ ಮಾಡಬೇಕಂದ್ರೆ ನಿಮಗೆ ಇದನ್ನು ಹೀಗೆ ರಬ್ ಮಾಡ್ಬೋದು. ಓಕೆ, ಸೊ ನೋಟ್ ಮಾಡಿ, ಬ್ರಷ್ ಅಂದರೆ ಏನು? ಬ್ರಷ್ ಇಸ್ ಹೇಗೇನಾ ರಾಸ್ಟರ್ ಲೇಯರ್ ಅಲ್ಲ. ಸೊ ಇದು ಡಿಸ್ಟ್ರಕ್ಟಿವ್ ಆಗ್ತದೆ. ಅಂದರೆ ನೀವು ಒಂದು ಕ್ರಿಯೇಟ್ ಮಾಡಿದ ನಂತರ ಅದನ್ನು ಪುನಃ ನಿಮಗೆ ಆಚೆಚೆ ಮಾಡಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಾವು ಶೇಪಲ್ಲಿ ಆಚೆಚೆ ಮಾಡ್ತಿದ್ವಲ್ಲ, ಸೊ ನಿಮಗೆ ಇಲ್ಲಿ ಮಾರ್ಕಿಯಲ್ಲಿ ಹೇಗೆ ಮಾಡ್ತಿದ್ರಿ ಅಷ್ಟೇ ನಿಮಗೆ ಸ್ವಲ್ಪ ಚೇಂಜಸ್ ಮಾಡಲಿಕ್ಕೆ ಆಗ್ತದೆ. ಬಟ್ ನಿಮಗೆ ಇರೇಸರ್ ಟೂಲ್ ಯೂಸ್ ಮಾಡಿಕೊಂಡು ನೋಡಿ, ಫಾರ್ ಎಕ್ಸಾಂಪಲ್ ನಾನು 50% ಒಪಾಸಿಟಿ ಮಾಡ್ತೀನಿ ನೋಡಿ, ಒಂಥರ ಈ ಟೈಪಲ್ಲಿ ಕೂಡ ನಿಮಗೆ ವರ್ಕ್ ಮಾಡ್ಬೋದು, ಅಂದರೆ ಚೇಂಜಸ್ ಮಾಡ್ಬೋದು ಅದರ ಮೇಲೆ. ಎಗೇನ್ ನಾವು ಬ್ರಷ್ ಟೂಲನ್ನು ಪೇಂಟಿಂಗ್ ಮಾಡಲಿಕ್ಕೆ, ಡಿಜಿಟಲ್ ಪೇಂಟಿಂಗ್ ಇದೆಲ್ಲ ಇದನ್ನು ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಯು ಕ್ಯಾನ್ ಆಲ್ಸೋ ಯೂಸ್ ಅ ಪೆನ್ ಟ್ಯಾಬ್. ಓಕೆ, ಪೆನ್ ಟ್ಯಾಬಲ್ಲಿ ಕೂಡ ನಿಮಗೆ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಈ ರೀತಿ ನಿಮಗೆ ಹಲವಾರು ಆಪ್ಷನ್ಸ್ ಸಿಗುತ್ತೆ. ಬ್ರಷ್ ಅಷ್ಟೇ ಅಲ್ಲ, ನಿಮಗೆ ಏನಾದರೂ ಒಂದು ವರ್ಕ್ ಮಾಡ್ತಿದ್ದೀರಿ ಅದಕ್ಕೆ ಸ್ವಲ್ಪ ಶೇಡಿಂಗ್ ಕೊಡಬೇಕು, ಅದಕ್ಕೆ ಕೂಡ ಬ್ರಷ್ ಯೂಸ್ ಮಾಡ್ಬೋದು. ಓಕೆ, ನೀವು ಗೋಯಿಂಗ್ ಫಾರ್ವರ್ಡ್ ನಿಮಗೆ ಬ್ರಷಲ್ಲಿ ತುಂಬ ಯೂಸೇಜ್ ಸಿಗ್ತದೆ. ಸೊ ಇದನ್ನು ಸ್ವಲ್ಪ ಕ್ಲೀನಾಗಿ ಕಲೀರಿ, ಅರ್ಥ ಮಾಡಿಕೊಳ್ಳಿ ಇದರದ್ದು ಪ್ರತಿಯೊಂದು ಡಿಫ್ರೆನ್ಸಸ್ ಏನೇನಂತ, ಹಾಗೆ ನಿಮ್ಮದು ವರ್ಕ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ನಾವು ಬ್ಲೆಂಡಿಂಗನ್ನು ಹೇಗೆ ಮಾಡೋದು ಅಂತ ಕ್ಲೀನಾಗಿ ನೋಡೋಣ. ಓಕೆ, ನಾನು ವೆರಿ ಸಿಂಪಲ್ ಬೇಸಿಕ್ ಎಕ್ಸಾಂಪಲ್ ಒಂದು ಮಾಡ್ತೀನಿ ಈಗ. ಸೊ ಎಗೇನ್ ನಾನು ಮಾಡೋ ಪ್ರೊಸೆಸ್ ನೋಡಿ ಹೇಗೆ ಮಾಡ್ತಿದ್ದೀನಿ, ಎಂಥ ಮಿಸ್ಟೇಕ್ ಮಾಡಬಾರ್ದು, ಹೇಗೆ ಮಾಡಿದರೆ ಬೆಟರಾಗಿ ಚೇಂಜಸ್ ಮಾಡ್ಬೋದು, ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಒಂದು ಹೊಸ ಲೇಯರ್ ತರ್ತೀನಿ. ನಾನು ಬೇಕಾದರೆ ಮಾರ್ಕಿ ಟೂಲಿಗೆ ಹೋಗ್ತೀನಿ, ನಾನು ಒಂಥರ ಬಾಲ್ ಟೈಪಲ್ಲಿ ಕ್ರಿಯೇಟ್ ಮಾಡ್ತಿದ್ದೀನಿ ಇಲ್ಲಿ. ಸೊ ಏನಾದರೂ ಒಂದು ಕ್ರಿಯೇಟ್ ಮಾಡ್ತೀನಿ. ಓಕೆ ನೋಡಿ, ನಾನು ಪ್ಯಾನಲ್ಗೆ ಹೋಗ್ತೀನಿ, ಏನೊಂದು ಕಲರ್ ತೊಗೊಳ್ತೀನಿ, ಓಕೆ ಮಾಡ್ತೀನಿ. ನಾನು ಆಲ್ಟ್ ಆ್ಯಂಡ್ ಡಿಲೀಟ್ ಕೂಡ ಮಾಡ್ಬೋದು, ಆರ್ ಐ ಕ್ಯಾನ್ ಗೋ ಟು ಬಿ ಬ್ರಷ್ ಟೂಲ್. ನೋಡಿ ಬಂತಿಲ್ಲಿ ನೋಡಿ, ಇದು ಫುಲ್ 100 ಇಡ್ತೀನಿ ಅಲ್ಲ. ಆಮೇಲೆ ಇದನ್ನು ಕೂಡ ಪೇಂಟಿಂಗ್ ಮಾಡ್ತೀನಿ. ಸೊ ಈ ರೀತಿ ಕೂಡ ನಿಮಗೆ ಮಾಡ್ಬೋದು. ಓಕೆ, ಈಗ ನೋಡಿ ಹೊಸ ಲೇಯರ್ ಕ್ರಿಯೇಟ್ ಮಾಡ್ತೀನಿ. ಆಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಇದರದ್ದು ಡಾರ್ಕ್ ಕಲರ್ ತೊಗೊಳ್ತೀನಿ. ನೋಡಿ ಇಲ್ಲಿ ಬಂದು ಇದರದ್ದು ಡಾರ್ಕ್ ಕಲರ್ ತೊಗೊಳ್ತೀನಿ. ನೋಟ್ ಮಾಡಿ, ನಾನು ತಪ್ಪಿ ಅದೇ ಲೇಯರಲ್ಲಿ ವರ್ಕ್ ಮಾಡಿದರೆ ನೋಡಿ ಅದೇ ಲೇಯರಲ್ಲಿ ಬಂತಲ್ಲ, ಸೊ ನನಗೆ ಡಿಫ್ರೆನ್ಸಿಯೇಟ್ ಮಾಡಲಿಕ್ಕೆ ಆಗುತ್ತಿಲ್ಲ. ಓಕೆ, ಸೊ ಇದು ಪ್ರಾಬ್ಲಮ್ ಆಗುತ್ತೆ. ಸೊ ನೋಟ್ ಮಾಡಿ, ಪ್ರತಿ ಸರಿ ನೀವು ವರ್ಕ್ ಮಾಡುವಾಗ ಸಪ್ರೇಟ್ ಲೇಯರ್ಸಲ್ಲೇ ವರ್ಕ್ ಮಾಡಬೇಕಾಗ್ತೀನಿ, ಸಪ್ರೇಟ್ ಲೇಯರ್ಸಲ್ಲೇ ವರ್ಕ್ ಮಾಡಬೇಕು. ಓಕೆ, ಸೊ ಈ ರೀತಿ ಏನಾದರೂ ಡಾರ್ಕ್ ಒಂದು ಕ್ರಿಯೇಟ್ ಮಾಡ್ತೀನಿ. ಓಕೆ, ಹಾಗೆ ನೋಟ್ ಮಾಡಿ, ನಾನು ತಪ್ಪಿ ಸೆಲೆಕ್ಷನ್ ಬಿಟ್ಟಿದ್ದೀನಿ. ಓಕೆ, ಐ ಆಮ್ ನಾಟ್ ಸೆಲೆಕ್ಟಿಂಗ್ ದಿಸ್, ಅಂದರೆ ಮಾರ್ಚಿಂಗ್ ಆ್ಯಂಡ್ ಸಣ್ಣ ಆಗ್ತಿಲ್ಲ. ಆಗೇನಾಗ್ತದೆ, ಇದರಿಂದ ಹೊರಗೆ ಬರ್ತಿದೆ, ಇದು ಕೂಡ ಮಿಸ್ಟೇಕ್ ಆಗ್ತಾಯಿಲ್ಲ. ಸೊ ಆ ಥರ ಕೂಡ ಮಾಡಬಾರ್ದು. ಸೊ ನಾನೇನಾದರೂ ಬಾಲ್ ಥರ ಮಾಡ್ತಿದ್ದೀನಿ ಅಂದರೆ ಅದರ ಒಳಗೇ ಬರಬೇಕಂದ್ರೆ ಕಂಟ್ರೋಲ್ ಸೆಲೆಕ್ಟ್ ದ ಥಂಬ್ನೇಲ್, ಸೆಲೆಕ್ಷನ್ ಸೆಲೆಕ್ಟ್ ಮಾಡಿ, ಅದಾದಮೇಲೆ ಯಾವ ಲೇಯರಲ್ಲಿದ್ದೀರಿ ಅದು ವೆರಿ ಇಂಪಾರ್ಟೆಂಟ್ ಆಗ್ತದೆ, ಆಮೇಲೆ ಇಲ್ಲಿ ಬರ್ತದೆ. ಸೊ ಬೇಸಿಕ್ಕಾಗಿ ಇದು ನಿಮ್ಗೆ ಗೊತ್ತಿರಬೇಕು, ಈ ರೀತಿ ನಮಗೆ ಕ್ರಿಯೇಟ್ ಮಾಡ್ಬೋದು. ಓಕೆ, ಅದೇ ಥರ ಒಂದು ಹೊಸ ಲೇಯರ್ ಕ್ರಿಯೇಟ್ ಮಾಡ್ತೀನಿ, ಅದೇ ಕಲರ್ದು ಲೈಟರ್ ವರ್ಷನಿಗೆ ಹೋಗ್ತೀನಿ. ನೋಡಿ ತುಂಬ ಎಕ್ಸ್ಟ್ರೀಮ್ ಕಲರ್ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ನಿಮಗೆ ಕರೆಕ್ಟಾಗಿ ಬ್ಲೆಂಡಿಂಗ್ ತೋರಿಸಲಿಕ್ಕೆ. ನೋಡಿ ಈ ಥರ ನಿಮಗೆ ಬ್ಲೆಂಡಿಂಗ್ ಥರ ಕ್ರಿಯೇಟ್ ಮಾಡ್ಬೋದು. ನೋಡಿ ಈ ಥರ ಮಾಡ್ಬೋದು. ಬಟ್ ಇದು ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಿದೆಯಾ? ಒಂಥರ ಎಸ್ಥೆಟಿಕ್ ಇಲ್ಲ ಅಲ್ಲ, ಒಂಥರ ಅಷ್ಟು ಚೆನ್ನಾಗಿಲ್ಲ. ಯಾಕೆಂದರೆ ನಾವು ಬ್ಲೆಂಡಿಂಗ್ ಇನ್ನೂ ಮಾಡಲಿಲ್ಲ. ಸೊ ನಾನು 3 ಕಲರ್ಸ್ ಅಂದೇನೆ. ಓಕೆ, ನನಗೆ ಇದಕ್ಕೆ ಶ್ಯಾಡೋಸ್ ಅಂತ ಹೇಳ್ಬೋದು, ಇದಕ್ಕೆ ನನಗೆ ಮಿಡ್ ಟೋನ್ಸ್ ಅಂತ ಹೇಳ್ಬೋದು, ಮತ್ತು ಇದಕ್ಕೆ ಹೈಲೈಟ್ ಅಂತ ಹೇಳ್ಬೋದು ನನಗೆ. ಓಕೆ, ಸೊ ನಾನು 3 ಕಲರ್ಸ್ ಇದೆ. ಸೊ ಇದರ ಮಧ್ಯೆ ನನಗೆ ಬ್ಲೆಂಡಿಂಗನ್ನು ಕ್ರಿಯೇಟ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸಪ್ರೇಟ್ ಲೇಯರಿಗೆ ಬರ್ತೀನಿ. ಸೊ ನಾನು ಈಗ ಶ್ಯಾಡೋಸ್ ಮತ್ತು ಮಿಡ್ ಟೋನ್ಸ್ ಇದು ಬ್ಲೆಂಡಿಂಗ್ ಮಾಡ್ತೀನಿ. ಸೊ ಏನು ಮಾಡ್ತೀನಿ ಅಂದರೆ ಐ ವಿಲ್ ಗೋ ಟು ಐ ಡ್ರಾಪರ್ ಟೂಲ್. ಸೊ ಸಿಂಪ್ಲಿ ಆಲ್ಟ್ ಕ್ಲಿಕ್ ಮಾಡ್ತೀನಿ. ನೋಡಿ ಈ ಕಲರ್ ಚೂಸ್ ಮಾಡ್ತೀನಿ. ಸೊ ನಂತರ ಈ ಕಲರ್ ಬಂದಿದೆ ಈಗ. ಓಕೆ, ಆಲ್ಸೋ ನಾನು 5 ಒತ್ತಿದರೆ ನೋಡಿ ಒಪ್ಯಾಸಿಟಿ 50%ಗೆ ಹೋಯಿತು. ಓಕೆ, ಇಲ್ಲಿ ಏನು ರೂಲ್ ಇಲ್ಲ, ನಿಮಗೆ ಎಷ್ಟು ಬೇಕಾದರೂ ಮಾಡ್ಬೋದು. ಓಕೆ, ನಾನು 50% ಮಾಡಿದೆ. ಈಗ ನೋಡಿ ಇಲ್ಲಿ ಹೋಗಿ ಎಕ್ಸಾಕ್ಟಾಗಿ ಈ ಥರ ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ಏನಾಯ್ತು, ಈಗ ನಾನೊಂದು ಎಕ್ಸ್ಟ್ರಾ ಬ್ಲೆಂಡಿಂಗ್ ಒಂದು ಕ್ರಿಯೇಟ್ ಮಾಡಿದೆ. ಓಕೆ, ಯು ಕ್ಯಾನ್ ಸ್ಟಿಲ್ ಗೋ, ಇಲ್ಲಿ ಕೂಡ ಒಪ್ಯಾಸಿಟಿ ಇನ್ನೂ ಕೂಡ ನಿಮಗೆ ಇದನ್ನು ಕಂಟ್ರೋಲ್ ಮಾಡಿ ವರ್ಕ್ ಮಾಡ್ಬೋದು. ಓಕೆ, ಸೊ ಈ ರೀತಿ ನೀವು ಏನು ಮಾಡಿದ್ದೀರಿ, ಒಂದು ಬ್ಲೆಂಡಿಂಗ್ ಕ್ರಿಯೇಟ್ ಮಾಡಿದ್ದೀರಿ. ಓಕೆ, ಅದೇ ಥರ ಇನ್ನೊಂದು ಲೇಯರ್ ತರ್ತೀನಿ. ಫಾರ್ ಎಕ್ಸಾಂಪಲ್ ನನಗೆ ಫ್ಲೋ ಕೂಡ ಎಷ್ಟು ಬೇಡ, ಫ್ಲೋ ಕೂಡ ಚಿಕ್ಕದು ಮಾಡ್ಬೋದು ನನ್ನ ಪ್ರಕಾರ. ಸೊ ಫ್ಲೋ ಕೂಡ ಬಂದು ಇಲ್ಲಿ ಚಿಕ್ಕದು ಮಾಡ್ತೀನಿ. ಓಕೆ, ಚೆನ್ನಾಗಿ ಬರಲ್ಲ, ಕಂಟ್ರೋಲ್ ಜಿ ಮಾಡ್ತೀನಿ. ನೋಡಿ ಬೇಕಾದರೆ ಒಪ್ಯಾಸಿಟಿ ಇನ್ನೂ ಕಡಿಮೆ ಮಾಡ್ತೀನಿ ನನ್ನ ಪ್ರಕಾರ. ಆಮೇಲೆ ಇಲ್ಲಿ ಬ್ಲೆಂಡಿಂಗ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ನೋಡಿ ಮಲ್ಟಿಪಲ್ ಲೇಯರ್ಸ್ ಬರ್ತಿದಲ್ಲ. ಸೊ ನೋಡಿ ಇದನ್ನೊಂದು ಆಫ್ ಮಾಡ್ತೀನಿ. ನೋಡಿ ಈಗ ಎಕ್ಸಾಕ್ಟಾಗಿ ಇದಿಲ್ಲಾದರೆ ನೋಡಿ ತುಂಬ ಒಂಥರ ಡಿಫ್ರೆಂಟ್ ಕಾಣ್ತಿದೆಯಲ್ಲ. ಐ ಕ್ಯಾನ್ ಸಿ ದ ಡಿಫ್ರೆನ್ಸ್ ವೆರಿ ಈಸಿಲಿ. ಬಟ್ ಬೈ ಆ್ಯಡಿಂಗ್ ಸಮ್ ಬ್ಲೆಂಡಿಂಗ್ ಲೇಯರ್ಸ್
ಏನಾಗ್ತಿದೆ ಈಗ ಸ್ವಲ್ಪ ಬ್ಲೆಂಡ್ ಆಗ್ತಿದೆ. ಈ ಥರಂಗೆ ಶ್ಯಾಡೋಸನ್ನು ಕ್ರಿಯೇಟ್ ಮಾಡ್ಬೋದು. ಓಕೆ, ಒಂಥರ 3D ಅಪ್ರೋಚ್ ಬರ್ತಿದ್ದಲ್ಲ ಆ ಥರ ಮಾಡ್ಬೋದು. ಹಾಗೆ ನೋಡಿ ಇದನ್ನು ಕೂಡ ಆನ್ ಮಾಡ್ತೀನಿ ಬೇಕಾದರೆ. ಸೊ ನನಗೆ ಇದೊಂಥರ ಹೈಲೈಟ್ ಬರಬೇಕು, ಇಲ್ಲಿಂದ ಲೈಟ್ ಬರ್ತಿದೆ. ಓಕೆ, ಸೊ ಇಲ್ಲಿಂದ ಲೈಟ್ ಬರ್ತಿದೆ. ಸೊ ನನಗೆ ಇದನ್ನು ಹೈಲೈಟ್ ಥರ ಮಾಡಬೇಕು. ಸೊ ಇಲ್ಲಿ ಕೂಡ ಏನು ಮಾಡ್ಬೋದು ಅಂದರೆ ಒಂದು ಲೇಯರ್ ಕ್ರಿಯೇಟ್ ಮಾಡ್ತೀನಿ. ನೋಡಿ ನಾನು ಇದು ಮಿಡ್ ಟೋನ್ಸ್ ಕಲರೇ ತೊಗೊಳ್ತೀನಿ ಬೇಕಾದರೆ. ನೋಡಿ ಒಂದು ಬೇಕಾದರೆ 50-50 ಇಡುವ ಎರಡನ್ನು ಕೂಡ. ಸೊ ಹೀಗೆ ವರ್ಕ್ ಮಾಡ್ತೀನಿ ನಾನು. ಓಕೆ, ನನಗೆ ಏನಾದರೂ ಇಷ್ಟ ಆಗಲಾದರೆ ನೋಡಿ ಆಫ್ ಮಾಡ್ಬೋದು, ಆನ್ ಮಾಡ್ಬೋದು, ಇದನ್ನೇ ಎಡಿಟ್ ಮಾಡ್ಬೋದು, ಇದನ್ನು ಡಿಲೀಟ್ ಮಾಡ್ಬೋದು, ಎಲ್ಲ ನನಗೆ ಪಾಸಿಬಿಲಿಟಿ ಇದೆ. ಓಕೆ, ಸೊ ನಾನು ಈ ಥರ ಒಂದು ಕ್ರಿಯೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಬೇಕಾದರೆ ಇನ್ನೊಂದು ಲೇಯರ್ ಕ್ರಿಯೇಟ್ ಮಾಡ್ತೀನಿ. ನೋಡಿ ಇನ್ನಷ್ಟು ಕಡಿಮೆ ಮಾಡ್ತೀನಿ ನಾನು. ಓಕೆ, ದೆನ್ ಐ ವಿಲ್ ಕ್ರಿಯೇಟ್ ಒನ್ ಮೋರ್ ಲೇಯರ್ ಲೈಕ್ ದಿಸ್. ಓಕೆ, ಸೊ ನೀವು ಪ್ರಾಕ್ಟೀಸ್ ಮಾಡ್ತಿರೋವಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಕ್ರಿಯೇಟ್ ಮಾಡ್ಬೋದು. ಸೊ ನೋಟ್ ಮಾಡೋದು ಏನಂದರೆ ನೋಡಿ ಇಲ್ಲಿ ನಾನು ಬಹಳಷ್ಟು ಲೇಯರ್ ಕ್ರಿಯೇಟ್ ಮಾಡಿದ್ದೀನಲ್ಲ. ಸೊ ನನಗೆ ಎಲ್ಲಿ ಒಂದು ಕಡೆ ಪ್ರಾಬ್ಲಮ್ ಕಾಣ್ತಿದೆ. ಸೊ ಐ ಆಮ್ ನಾಟ್ ಲೈಕಿಂಗ್ ಸಮ್ ಪಾರ್ಟ್ ಆಫ್ ಇಟ್. ಸೊ ಮೇ ಬಿ ನೋಡಿ ಹಾಗೆ ನನಗೆ ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಹೈಲೈಟ್ ತುಂಬ ಕಾಣ್ತಿದೆ. ನಂಗೆ ಏನು ಮಾಡ್ಬೋದು, ಹೈಲೈಟ್ ಲೇಯರಿಗೆ ಬರ್ಬೋದು. ನೋಡಿ ಇದರ ಒಪಾಸಿಟಿಯನ್ನು ಸ್ವಲ್ಪ ಚಿಕ್ಕದು ಮಾಡ್ಬೋದು. ನೋಡಿ ಈಗ ಇನ್ನಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ. ಅದೇ ಥರ ಇದಕ್ಕೆ ಬರ್ಬೋದು, ಸ್ವಲ್ಪ ಇದರ ಒಪಾಸಿಟಿ ಕೂಡ ಇನ್ನೂ ಕಡಿಮೆ ಮಾಡ್ಬೋದು. ನೋಡಿ ಇನ್ನಷ್ಟು ಬೆಟರ್ ಬ್ಲೆಂಡ್ ಆಗ್ತಿದೆ. ಸೊ ಮೇ ಬಿ ಇದನ್ನು ತುಂಬ ಡಾರ್ಕ್ ಕಾಣ್ತಿದೆ ಈ ಜಾಗ ಒಂದು, ಅದನ್ನು ಕೂಡ ಒಂದು ಸ್ವಲ್ಪ ಫಿಲ್ಲನ್ನು ಬೇಕಾದರೆ ಇದನ್ನು ಚಿಕ್ಕದು ಮಾಡ್ಬೋದು. ಸೊ ಏನಾಗ್ತಿದೆ, ಯು ಕ್ಯಾನ್ ಆಲ್ಸೋ ಯೂಸ್ ಇರೇಸರ್ ಟೂಲ್ ಆ್ಯಂಡ್ ಇರೇಸರ್ ಸ್ಪೆಸಿಫಿಕ್ ಆಲ್ಸೋ, ಆರ್ ನಿಮಗೆ ಇದನ್ನು ಡಿಲೀಟ್ ಕೂಡ ಮಾಡ್ಬೋದು. ಸೊ ಇದೆಲ್ಲ ನಿಮಗೆ ಕಂಪ್ಲೀಟಾಗಿ ಇರುತ್ತೆ. ಸೊ ಇಲ್ಲಿ ನೀವು ನೋಟ್ ಮಾಡೋದು ಏನಂದರೆ ಪ್ರತಿಯೊಂದು ಕ್ರಿಯೇಟ್ ಮಾಡುವಾಗ ಸಪ್ರೇಟ್ ಲೇಯರಲ್ಲಿ ಕ್ರಿಯೇಟ್ ಮಾಡಿ. ಸೊ ನಾರ್ಮಲಾಗಿ ಬ್ರಷ್ ಈಸ್ ಅ ಡಿಸ್ಟ್ರಕ್ಟಿವ್ ಲೇಯರ್, ಬಟ್ ನೀವು ಈ ಥರ ಕ್ರಿಯೇಟ್ ಮಾಡಿದರೆ ನಿಮಗೆ ಒಂಥರ ನಾನ್ ಡಿಸ್ಟ್ರಕ್ಟಿವ್ಲಿ ಕೂಡ ವರ್ಕ್ ಮಾಡ್ಬೋದು ಬೈ ಕ್ರಿಯೇಟಿಂಗ್ ಮಲ್ಟಿಪಲ್ ಲೇಯರ್ಸ್ ಈ ರೀತಿಯಲ್ಲಿ. ಓಕೆ, ಸೊ ಅದಾದಮೇಲೆ ಪ್ರಾಪರ್ ಸೆಲೆಕ್ಷನನ್ನು ಸೆಲೆಕ್ಟ್ ಮಾಡಬೇಕು. ಕಂಟ್ರೋಲ್ ಸೆಲೆಕ್ಟ್ ದ ಲಾಸ್ಟ್ ಲೇಯರ್. ಓಕೆ, ಪ್ರತಿಯೊಂದು ಬೇರೆ ಲೇಯರಲ್ಲಿ ಕ್ರಿಯೇಟ್ ಮಾಡ್ತೀನಿ. ಆ್ಯಂಡ್ ದೆನ್ ನನಗೆ ಏನಾದರೂ ಎಕ್ಸ್ಟ್ರಾ ಹಾಕಬೇಕಂದ್ರೆ ಓಕೆ, ಫಾರ್ ಎಕ್ಸಾಂಪಲ್ ವೈಟ್ ಕಲರ್ ತಂದೆ. ನೋಡಿ ಸ್ವಲ್ಪ ಈ ಥರ ಹೈಲೈಟ್ ಕೂಡ ಮಾಡ್ಬೋದು. ಓಕೆ ಓಕೆ, ಆಲ್ಸೋ ಬೆಟರ್ ನೀವು ಸಪ್ರೇಟ್ ಲೇಯರಲ್ಲಿ ಮಾಡೋದು ಎಲ್ಲ. ಓಕೆ, ನಿಮ್ಗೆ ಏನಾದರೂ ಹಿಡಿಸಿಲ್ಲ ಅಂದರೆ ನಿಮ್ಗೆ ಅದನ್ನು ತೆಗಿಬೋದಲ್ಲ. ನೋಡಿ ಸ್ವಲ್ಪ ಈ ಥರ ಬೇಕಾದರೆ ನಾನು ಡಿಫ್ರೆಂಟಾಗಿ ಲೈಟಿಂಗ್ ಎಲ್ಲ ಕೊಡ್ತಿದ್ದೀನಿ. ಸೊ ನಿಮಗೆ ಹೇಗೆ ಬೇಕು ಹಾಗೆ ನಿಮಗೆ ಇದನ್ನು ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಬೈ ಪ್ರಾಕ್ಟೀಸಿಂಗ್ ಬ್ರಷ್ ವಿಲ್ ಬಿಕಮ್ ಬೆಟರ್ ಇನ್ ಇಟ್. ಇಂಟ್ರೆಸ್ಟಿಂಗ್ ಇದೆ ಅಲ್ಲ. ಹಾಗೆ ಇನ್ನಷ್ಟು ಟೂಲ್ಸ್ ಅಂತ ತರ್ತೀನಿ. ಸೊ ಮಾಡಿ ಫೋಟೋಶಾಪನ್ನು ಚೆನ್ನಾಗಿ ಕಲಿಯಿರಿ ಎಲ್ಲರೂ ಕೂಡ. ಸೊ ನಿಮಗೆ ಇವತ್ತಿನ ಕ್ಲಾಸ್ ಇಷ್ಟವಾದಲ್ಲಿ ಪ್ಲೀಸ್ ಶೇರ್ ಆ್ಯಂಡ್ ಲೈಕ್ ದ ವಿಡಿಯೋ. ಹಾಗೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಹೇಳಿ ಫೋಟೋಶಾಪನ್ನು ಕಲಿಯಲಿಕ್ಕೆ. ಓಕೆ, ಶುಭ ದಿನ ಎಲ್ರಿಗೂ.